ನಿರೀಕ್ಷೆಯಿಂದ ನೀವು ಬಂದಿದ್ದೀರಿ. ದೇವರು ನಿಮಗೆ ಆ ನಿರೀಕ್ಷೆಗೆ ತಕ್ಕ ಹಾಗೆ ಆತನ ನಿಮಗೆ ಆಶೀರ್ವದಿಸ್ತಾನೆ. ನಾವೆಲ್ಲರೂ ಸ್ವಲ್ಪ ಹೊತ್ತು ಪ್ರಾರ್ಥನೆಯಲ್ಲಿ ಸೂಟ್ ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರಾದಂಥ ಗಣ್ಯ ವಿಜಯಕುಮಾರ ದೇವಿ ಬೆಳಗೆರೆ ಅಯ್ಯನವರು ಮುಂದೆ ಬಂದು ಬೇಕೆಂಬುದಾಗಿ ಕೇಳ್ತೇನೆ. ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡುವ ಹಾಗೆ ನಾವೆಲ್ಲಿದ್ದರೂ ಹಾಗೆ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ವಾಸಿಗಳೇ, ಕೀರ್ತನೆಗಳಿಂದಲೂ ನನ್ನ ಸನ್ನಿಧಿಗೆ ಬನ್ನಿರಿ ಎಂಬುದಾಗಿ ಹೇಳಿರುವಂಥ ನಮ್ಮ ಪರಲೋಕದ ತಂದೆದ ದೇವರೇ, ನಿನ್ನ ಪ್ರಿಯ ಮಕ್ಕಳಾಗಿರುವಂಥ ನಮ್ಮೆಲ್ಲರನ್ನು ನಿನ್ನ ಚಿತ್ತದಂತೆ ನೀನು ಆಶೀರ್ವಾದ ಮಾಡಿ ನಡೆಸುತ್ತಾ ಇದ್ದಿ. ಇದಕ್ಕಾಗಿ ಆಗಿದ್ದೇವೆ. ಮನುಷ್ಯನು 6 ದಿನ ದುಡಿಯಬೇಕು, ಯಾವ ಕೆಲಸ ಮಾಡದೆ ನನ್ನನ್ನು ಆರಾಧನೆ ಮಾಡಬೇಕು ಎಂಬುದಾಗಿ. ಸಬ್ಬತ್ ದಿನವೆಂದರೆ ದೇವರ ದಿನವೆಂದು ಆಚರಿಸ ಪರಲೋಕದ ಒಡೆಯನಾದ ದೇವರೇ, ಕಳೆದ ರಾತ್ರಿದಕ್ಕೂ ನಿನ್ನ ಪ್ರಿಯ ಮಕ್ಕಳೆಲ್ಲರ ಶರೀರ ದೇಹಗಳಲ್ಲಿ ಅನೇಕ ತರವಾದ ಬಲ, ಸುಖ, ಶಾಂತಿ, ಸಮಾಧಾನವಾದ ನಿದ್ದೆಯನ್ನು ಕೊಟ್ಟು ತಂದೆಯ ದೇವರ ರಾತ್ರಿ ಸುಖವಾಗಿ ಮಲಗಿ ಉದಯ ಕಾಲದಲ್ಲಿ ಸುಖವಾಗಿ ಎಸಯ್ಯ, ಇವತ್ತು ನಾವು ಬದುಕಿದ್ದೇವೆಂದರೆ ಸ್ವಾಮಿ ನಮ್ಮ ಜ್ಞಾನ ಕಾರಣ. ನಿನ್ನ ಕೃಪೆಯಿಂದ ಈ ದಿವಸ ನಮಗೆ ಬಹುಮಾನವಾಗಿ ಕೊಟ್ಟಿದ್ದೆ ಕರ್ತನೆ. ಯಾಕೆಂದ್ರೆ ನಮ್ಮ ಜೀವಿತ ಬಹಳ ಭಯಂಕರವಾದ ಜೀವಿತವಿದೆ ಸ್ವಾಮಿ. ಜೀವಿತ ನಮ್ಮ ಜೀವಿತವಾಗಿದೆ. ದಾವಿದನು ಹೇಳುತ್ತಾನೆ, ನೀನಿನಂತ ಗುಳ್ಳೆ ಹೊಡೆದು ಹೋಗ್ತಾನೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಮನುಷ್ಯ. ಇದು ಕೇವಲ ನಿನ್ನ ಕೃಪೆಯೇ ಕಾರಣ ಸ್ವಾಮಿ. ನಮ್ಮನ್ನು ಸಜೀವ ಸಂಖ್ಯೆಯಲ್ಲಿ ಇಟ್ಟಿದ್ದೆ ಕರ್ತನೆ. ಜಾತ್ರೆಗೆ ಹೋದ ಯೇಸುನು, ಜಾತ್ರೆಗೆ ಹೋದ, ನಾವು ಸಹ ಜಾತ್ರೆಗೆ ಬಂದ್ವಿ. ಅವತ್ತು ಜನರು ಸಹ ಜಾತ್ರೆಗೆ ಹೋದ್ರು, ಇವತ್ತು ನಾನು ನೀನು ಸಹ ಜಾತ್ರೆಗೆ ಬಂದಿವಿ. ಅಲ್ಲೆಲ್ಲೂಯ್ಯ. ಇದು ನನ್ನ ಮೊದಲನೇ ಅನುಭವ, ಜಾತ್ರೆಯ ಅನುಭವ. ದಿಸ್ ದ ಮೈ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಜಾತ್ರೆಗೆ. ಅನೇಕ ಕೂಟಗಳಿಗೆ, ಅನೇಕ ಉಜ್ಜೀವನ ಕೂಟಗಳು, ಓಪನ್ ಏರ್ ಮೀಟಿಂಗ್ ಮತ್ತು ದೇವರ ಮಹಾಕೃಪೆಯಿಂದ 6 ದೇಶಗಳಿಗೆ ಹೋಗಿ ದೇವರ ಸೇವೆ ಮಾಡೋದು ದೇವರ ಕೃಪೆಯನ್ನು ಕೊಟ್ಟರು. ಅದೆಲ್ಲ ಹೋದ್ರು ಸಹ ಎಲ್ಲ ಅನುಭವಗಳಿಗಿಂತ ಈ ಅನುಭವ ನನಗೆ ಬಹಳ ವ್ಯತ್ಯಾಸ ಆಗೈತೆ. ಇಟ್ಸ್ ಅ ವೆರಿ ಯೂನಿಕ್ ಎಕ್ಸ್ಪೀರಿಯನ್ಸ್. ಹಲ್ಲೆಲೂಯಾ. ನಾವು ಪಾಸ್ಟರ್ ಹೇಳಿದ್ರು, ತನ್ನ ವಾಕ್ಯದ ಮೂಲಕ, ಆರಾಧನೆ ಮೂಲಕ ಮತ್ತು ಅನೇಕ ಸಂಗತಿಗಳ ಮೂಲಕ ಆತ ನಮ್ಮನ್ನು ನಡೆಸ್ತಾ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ಆ ನದಿ ಸಿದ್ಧವಾಗುವ ರೀತಿಯಲ್ಲೇ ನಾನು ನೀನು ಸಿದ್ಧವಾಗಬೇಕೆಂಬುದಾಗಿ ಆ ಕರ್ತನ ಆಸೆ. ನಾವೆಲ್ಲ ಮಾಡಿ ಸಹ, ನಾವು ಅನೇಕ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡಿ ಸಹ ಒಂದು 2ನೇ ಬರೋಣದಲ್ಲಿ ನಾವು ಸಿದ್ಧರಾಗ್ಲಿಲ್ಲ ಅಂತಂದ್ರೆ ಅದು ಬಹಳ ಕಠಿಣವಾಗಿರ್ತದೆ. ಅದಕ್ಕೆ ನಾವು ಹಾಡಾಡ್ತೀವಲ್ಲ, ಯಾರ್ಯಾರು ಸಿದ್ಧರಾಗಲಿಲ್ಲವೋ ಆ ದಿನ. ಯಾಕಂದ್ರೆ ಇದು ನನ್ನ ಮೊದಲನೇ ಅನುಭವ. ದಿಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಜಾತ್ರಾ. ಈ ಜಾತ್ರೆಯಲ್ಲಿ ಇದು ನಮ್ಮ ಯಾತ್ರೆ, ಫಸ್ಟ್ ಯಾತ್ರೆ ಇದು. ಅದ್ರ ದೇವರ ನಮಗೆ ಸ್ತೋತ್ರ ಹೇಳ್ತೀನಿ. ಆಮೇಲೆ ಸ್ಟೀವನ್ ಸರ್ವೋತ್ತಮ ಅಣ್ಣನವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಅನುಭವ ನೋಡ್ಲಿಕ್ಕೆ ದೇವರು ಮತ್ತೆ ಅವರು ಮತ್ತೆ ಇಲ್ಲಿರುವಂತ ಅನೇಕ ಹಿರಿಯ ದೇವರ ಸೇವಕರು ಅವಕಾಶ ಕೊಟ್ಟರು ನನಗೆ. ಹಲ್ಲೆಲೂಯಾ. ಆಮೇಲೆ ಯೇಸು ಜಾತ್ರೆಗೆ ಹೋದ, ಜನರು ಜಾತ್ರೆಗೆ ಹೋದ್ರು, ನಾವೆಲ್ಲರೂ ಸಹ ಜಾತ್ರೆಗೆ ಬಂದಿವತ್ತು. ಹಲ್ಲೆಲೂಯಾ. ನೋಡಿ ಏನಾಯ್ತು ನೋಡ್ರಿ, ಕಂಟಿನ್ಯೂ. ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆಂದು ಕೇಳಿ, ಯೇಸು ಯೆರೂಸಲೇಮಿನ ಜಾತ್ರೆಗೆ ಬರುತ್ತಾನೆಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು. ಏನ್ ತಕ್ಕೊಂಡು ಅಷ್ಟು ಕೇಳ್ರಿ. ಯೇಸು ಆ ಜಾತ್ರೆಗೆ ಬರ್ತಾನಂತ ಕೇಳಿ, ಅವ್ರು ಇಲ್ಲಿ ನಾವು ಬರ್ಬೇಕಾದ್ರೆ ಅನೇಕರು ನಾವೆಲ್ಲ ಲಗೇಜ್ ತಗೊಂಡು ಬಂದ್ವಿ. ನಾವು ಕೀಬೋರ್ಡು ಪ್ಯಾಡ್ ತಂದ್ವಿ. ಇಲ್ಲಿ ಬ್ರದರ್ಸ್ ಎಲ್ಲ ತಬಲಾ ಗಿಟಾರ್, ತಬಲಾ ಹಾರ್ಮೋನಿಯಂ ಇವ್ರು ತಂದ್ರು. ಅನೇಕರು ಲಗೇಜ್ ತಂದ್ವಿ. ಇಲ್ಲಿ ಯಾರೋ ಕುರಿ ತಂದ್ರು. ಇವ್ರು ಅನೇಕ ಇಲ್ಲ. ಜಾತ್ರೆಗೆ ನಾವೆಲ್ಲ ಬರ್ಬೇಕಾದ್ರೆ ಏನನ್ನೋ ತಗೊಂಡು ಬಂದ್ವಿ. ಆದ್ರೆ ಆ ಜಾತ್ರೆಯಲ್ಲಿ ಜನ ಏನ್ ತಗೊಂಡು ಬಂದ್ರಂದ್ರೆ ಖರ್ಜೂರದ ಗರಿಗಳನ್ನ ತೆಗೆದುಕೊಂಡು ಬಂದ್ರು. ಅದರ ಅರ್ಥ ಖರ್ಜೂರದ ಗರಿಗಳು, ಇದು ಗರಿಗಳ ಹಬ್ಬ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ತೀವಿ ನಾವು. ಖರ್ಜೂರದ ಗರಿಗಳ ತಂದದ ಉದ್ದೇಶ ಏನಪ್ಪಾ ಅಂತಂದ್ರೆ ಒಂದೇ ಉದ್ದೇಶ ನೋಡ್ರಿ. ಏನಂತೇಳಿ, ಅದೇ ಯಾನ್ ಬರೆಸುವಾರ್ತೆ 12ನೇ ಅಧ್ಯಾಯ 20ನೇ ವಚನ, 12:20. ಇದಲ್ಲದೆ ದೇವರಾಧನೆ ಮಾಡಬೇಕೆಂದು ಜಾತ್ರೆಗೆ ಬಂದವರಲ್ಲಿ ಅಲ್ಲ, ಎದಕ್ಕೆ ಬಂದ್ರ ಅಂತ ಅವರು ಎಲ್ಲ ಹೇಳ್ರಿ. ದೈವ ಆರಾಧನೆ
ಅದಕ್ಕೆ ಅಯ್ಯವರು ವಾಕ್ಯ ಹೇಳಕ್ಕೆ ಮೊದಲು ಹೇಳ್ತಾ ಇದ್ರು, ನಾವೀಗ ದೇವಾರಾಧನೆಗೆ ಹೋಗೋಣ. ಜಾತ್ರೆಯಲ್ಲಿ ಮೇನ್ ಆಗಿ ಇರಬೇಕಾಗಿದ್ದು ಏನಪ್ಪಾ ಅಂತಂದ್ರೆ ದೇವರ ಆರಾಧನೆ. ಹಲ್ಲೆಲೂಯಾ. ಆರಾಧನೆ ಬಿಟ್ಟು ಬೇರೆ ಯಾವುದೇ ಸಂಗತಿನೂ ಸಹ ದೇವರನ್ನ ಮಹಿಮೆ ಪಡಿಸಂಗಿಲ್ಲ. ಅದಕ್ಕೆ ಬೈಬಲ್ ಹೇಳ್ತಿದೆ, ಮತ್ತಾಯನ ಬರೆದ ಸುವಾರ್ತೆ ತೆಗೆದ್ಬೇಕಾಗಿಲ್ಲಪ್ಪ. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡ್ತೀವಿ ನಾವು, ಮೂಡಣ ದೇಶದ ಪಂಡಿತರು ಅವರು ಯೇಸುವನ್ನು ನೋಡಕ್ ಬಂದಾಗ, ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಅಲ್ಲಿ ಕನ್ನಡ ಬೈಬಲ್ ಅಲ್ಲಿ ಹೆಂಗ್ ಬರ್ದಾರೆ ಏನಂದ್ರೆ, ನಾವು ಆತನನ್ನ ಅಡ್ಡ ಬಿದ್ದು ಆರಾಧನೆ ಮಾಡಕ್, ಆತನಿಗೆ ಅಡ್ಡ ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಬಂದಿವಿ ಅಂತೇಳಿ. ಆದ್ರೆ ಇಂಗ್ಲಿಷ್ ಬೈಬಲ್ ಹೇಳ್ತದೆ, ವಿ ಹ್ಯಾವ್ ಕಮ್ ಹಿಯರ್ ಟು ವರ್ಷಿಪ್ ಹಿಮ್ ಅಂತೇಳಿ. ಆತನನ್ನ ಆರಾಧಿಸೋದಕ್ಕೋಸ್ಕರ ಮೂಡಣ ದೇಶದ ಪಂಡಿತರು ಮೂಡಣ ದೇಶದಿಂದ ಪಡವಣ ದಿಕ್ಕಿಗೆ ಯಾಕೆ ಬಂತಂತಂದ್ರೆ ಆತನನ್ನ ಆರಾಧನೆ ಮಾಡೋದಕ್ಕೋಸ್ಕರ ಬಂದರು. ಇಲ್ಲಿ ನೋಡ್ತೇವೆ ನಾವು, ಮೊದಲನೇದಾಗಿ ಆ ಜಾತ್ರೆಗೆ ಆ ಜನರು 12ನೇ ಅಧ್ಯಾಯ